ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೊಟ್ಟೆ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಅದರಲ್ಲಿ ಮೊಟ್ಟೆಯಿಂದ ನಮಗೆ ಏನೇನು ಬೆನಿಫಿಟ್ ಅನ್ನೋದನ್ನು ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಮೊಟ್ಟೆ ತಿಂದ್ರೇ ತುಂಬಾ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಇದರಲ್ಲಿ ಇದರಲ್ಲಿರುವ ಪ್ರೋಟೀನ್ಸು ನಮ್ಮ ದೇಹದ ಬಾಡಿ ವೆಯ್ಟ್ನ ಹೆಚ್ಚು ಮಾಡಲ್ಲ. ಇದು ಒಳ್ಳೆ ಪ್ರೋಟೀನ್ಸು ನಮಗೆ. ಮತ್ತು ಇದ್ರ ಹಳದಿ ಭಾಗ ಇರುತ್ತಲ್ಲ, ಅದು ನಮಗೆ ಜೀವಸತ್ವ ಮತ್ತು ಖನಿಜಗಳನ್ನು ಹೇರಳವಾಗಿ ಇದರಲ್ಲಿ ತುಂಬಿದೆ. ವಿಟಮಿನ್ B3 ಮತ್ತು C ಅನ್ನೋ ವಿಟಮಿನ್ ಇದರಲ್ಲಿರುತ್ತೆ. ಸ್ನಾಯುಗಳಿಗೆ ತುಂಬ ಒಳ್ಳೆಯದು, ಅಂದರೆ ಮೂಳೆಗಳಿಗೆ ಇದು ತುಂಬಾ ಬಲ ಕೊಡುತ್ತೆ. ಪ್ರೋಟೀನು ಮಕ್ಕಳಿಗೆ ಇದು ಉತ್ತಮವಾದ ಪ್ರೋಟೀನ್ಸ್ ಆಗಿರೋದ್ರಿಂದ ಮಕ್ಕಳಿಗೂ ಇದು ತುಂಬಾ ಒಳ್ಳೆಯ ಆಹಾರ. ಇದು ಹೊಟ್ಟೆ ತುಂಬುವಂಥ ಅನುಭವನೂ ಆಗುತ್ತೆ ಮೊಟ್ಟೆ ತಿಂದಾಗ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಇದು ಮತ್ತು ಇದರಲ್ಲಿ ನಿರೋಧಕ ಶಕ್ತಿ ಅಂತ ಕೊಲಿನ್ ಅಂತ ಉತ್ಕರ್ಷಕ ನಿರೋಧಕ ಶಕ್ತಿಯನ್ನು ಈ ಮೊಟ್ಟೆ ಹೊಂದಿದೆ. ಹಾಗಾಗಿ ಈ ಮೊಟ್ಟೆ ತುಂಬಾ ನಮಗೆ ಒಳ್ಳೆಯದು ಫ್ರೆಂಡ್ಸ್. ಇವತ್ತು ಇದರಿಂದ ಒಂದು ಮೊಟ್ಟೆ ಬಿರಿಯಾನಿ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಏನೇನು ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ 3 ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರ ಪುಡಿ, ಮತ್ತು ಗರಂ ಮಸಾಲೆ, ಸೋಂಪು ಕಾಳು, ಅರಿಶಿನ ಪುಡಿ, ಮತ್ತು ಶುಂಠಿ ಬದಲು ಇವತ್ತು ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪೂನಲ್ಲಿ ಇಟ್ಟಿದ್ದೀನಲ್ಲ, ಅದು ಶುಂಠಿ ಪೌಡರು. ನಾನು ಡ್ರೈ ಆಗಿಬಿಡುತ್ತಲ್ಲ ಶುಂಠಿ, ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೋತೀನಿ ಒಂದ್ಸರಿ. ನೀವು ಹಾಗೆ ಉಪಯೋಗಿಸ್ಬೋದು ಬೇಕಾದರೆ. ನೋಡಿ, ಇಲ್ಲಿ 1 ಪಾವ್ ಅಕ್ಕಿ ಇಟ್ಕೊಂಡಿದ್ದೀನಿ. 1 ಪಾವ್ ಅಂದರೆ 1 ಲೋಟ ಅಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಸೂರಿ ಮೆಂತೆ ಮತ್ತು ಇನ್ನೊಂದು ಮೊಟ್ಟೆ ಬೇಕಾದರೆ ಅದರೊಳಗೆ ಒಂದು ಜಾಸ್ತಿ ಮೊಟ್ಟೆ ತಿನ್ನಬೇಕು ಬಿರಿಯಾನಿ ಒಳಗೆ, ಬಾಯಿಗೆ ಸಿಗಂಗಿರಬೇಕು ಅಂದಾಗ ಆ ಮೊಟ್ಟೆ ಒಳಗೆ ಹೊಡಿಬೋದು. ನೋಡಿ, ಈಗ ಮಾಮೂಲಿ ಎಲ್ರಿಗೂ ಬಿರಿಯಾನಿಗೆ ಮಾಡಬೇಕಾದ್ರೆ ಈರುಳ್ಳಿನ ಫ್ರೈ ಮಾಡ್ಕೋತೀವಲ್ಲ, ಹಂಗೆ ಲವಂಗ ಮತ್ತು ಏಲಕ್ಕಿ, ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಪತ್ರೆನ ಹಾಕಿದ್ದೀನಿ ಅದಕ್ಕೆ. ಇದು ಸ್ವಲ್ಪ ಇನ್ನೂ ಕಮ್ಮಿ ಉರಿಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಆಡಿಸ್ತಾ ಇದ್ದೀನಿ. ಆಮೇಲೆ ಈ ಮೊಟ್ಟೆ ನೋಡಿ, 4 ಮೊಟ್ಟೆನ ಬೇಯಕ್ಕಿಟ್ಟಿದ್ದೀನಿ. ಇದು ಆಲ್ರೆಡಿ ಬೆಂದಿದೆ. ಇದನ್ನು ಬಿಡಿಸಿಟ್ಕೋತೀನಿ. ಬಿರಿಯಾನಿಗೆ ಇವತ್ತು 4 ಮೊಟ್ಟೆ ಉಪಯೋಗಿಸ್ತಾ ಇದ್ದೀನಿ 1 ಲೋಟ ಅಕ್ಕಿಗೆ. ನೋಡಿ, ಇಲ್ಲಿ ಈರುಳ್ಳಿ ಆಗಿದೆ. ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಹಸಿಮೆಣ್ಸಿಕಾಯಿನ ಮೊದಲೇ ಬೇಕಾದರೂ ಹಾಕ್ಬೋದು, ನೀವು ಆಮೇಲೆ ಬೇಕಾದರೂ ಹಾಕೋಬೋದು. ನಾನೀಗ ಹಸಿಮೆಣ್ಸಿಕಾಯಿ ಹಾಕಿದ್ದೀನಲ್ವಾ, ಈ ಹಸಿಮೆಣ್ಸಿಕಾಯಿ ಹಾಕಾದ್ಮೇಲೆ ನಂತರ ಇದಕ್ಕೆ ಇದೊಂದು 2 ನಿಮಿಷ ಆದಮೇಲೆ ಟೊಮೊಟೊ ಹಾಕಬೇಕು. ಮತ್ತು ಟೊಮೊಟೊ ಹಣ್ಣಲ್ಲಿ ನಮಗೆ ತುಂಬ ಹೆಲ್ತ್ ವೈಸು ತುಂಬಾ ಟೊಮೊಟೊ ತುಂಬ ಒಳ್ಳೆಯದು. ಇದು ಹಾರ್ಟ್ಗೆ ತುಂಬ ಒಳ್ಳೆಯದಂತೆ ಫ್ರೆಂಡ್ಸು. ಇದು ಟೊಮೊಟೊ, ಇದರಲ್ಲಿ ಲೈಕೋವಿನ್ ಅಂತ ನಿರೋಧಕ ಶಕ್ತಿ ಇದೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡನ ಕಮ್ಮಿ ಮಾಡುತ್ತೆ ಟೊಮೊಟೊ. ಮತ್ತು ಇದರಲ್ಲಿ ವಿಟಮಿನ್ B ಮತ್ತು E ಅನ್ನೋ ವಿಟಮಿನ್ಸ್ ಇರುತ್ತೆ. ಇದು ಹಾರ್ಟ್ಗೆ ತುಂಬ ಒಳ್ಳೆಯದು. ಇದಕ್ಕೆ ಪಾರ್ಶ್ವವಾಯು ಅಂದರೆ ಲಕೋ ಹೊಡಿತಾರೆ ಅಂತಾರಲ್ಲ, ಅದು ತಡೆಗಟ್ಟುತ್ತಂತೆ. ಹೃದಯಾಘಾತನೂ ತಡೆಗಟ್ಟುತ್ತಂತೆ. ಈ ಟೊಮೊಟೊ ತುಂಬ ಒಳ್ಳೆಯದು. ಹಾಗಾಗಿ ನೀವು ಅಡುಗೆಲೆಲ್ಲ ಟೊಮೊಟೊ ಉಪಯೋಗಿಸಿ ಜಾಸ್ತಿನ. ಮತ್ತು ಸಕ್ಕರೆ ಹಾಕ್ಕೊಂಡು ಮಕ್ಕಳಿಗೆ ಉಪ್ಪು ಹಾಕ್ಕೊಂಡು ತಿನ್ನೋಕ್ಕೆ ಕೊಡ್ತಾಯಿರಿ, ಸಲಾಡ್ ಟೈಪು. ಆ ಥರನೂ ಉಪಯೋಗಿಸ್ಬೋದು ಟೊಮೊಟೊ ಹಣ್ಣನ್ನು. ಈಗ ನೋಡಿ, ಈ ಬಿರಿಯಾನಿಗೆ ಆಲ್ರೆಡಿ ಟೊಮೊಟೊನ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಆಗ್ತಾಯಿದೆ, ಕಮ್ಮಿ ಉರಿಲಿ ಉರಿತಾ ಇದ್ದೀನಿ. ಸೊ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವಾಗ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೀನಿ ಮತ್ತು ಗರಂ ಮಸಾಲ, ಅದನ್ನು 1-2 ನಿಮಿಷ ಆದಮೇಲೆ ಹಾಕ್ಕೊಬಿಡೋಣ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಬೇಕಾದರೆ ಮೊಸರನ್ನು ಹಾಕೋದು. ನಾನು ಟೊಮೊಟೊನೇ 3 ಹಾಕ್ಬಿಟ್ಟಿದ್ದೀನಿ, ಹಂಗಾಗಿ ಇವತ್ತು ಮೊಸರು ಹಾಕ್ತಾಯಿಲ್ಲ ಫ್ರೆಂಡ್ಸ್. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಹಾಕಿ 1-5 ನಿಮಿಷ ಟೊಮೊಟೊ ಎಲ್ಲ ಫ್ರೈ ಮಾಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಮೊಟ್ಟೆ ಎಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆ ಮೊಟ್ಟೆನ 1 ಸ್ಪೂನು ಉಪ್ಪು ಹಾಕಿದ್ದೀನಿ. ನೋಡಿ, ಇದೊಂದು 2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಮತ್ತು ಯಾರು ಗೆಸ್ಟ್ ಬಂದಾಗ, ನೆಂಟರು ಬಂದಾಗ, ಫ್ರೆಂಡ್ಸ್ ಎಲ್ಲ ಬಂದಾಗ, ನಾನ್ ವೆಜ್ ತಿನ್ನಲ್ಲ ಅಂದಾಗ ಮೊಟ್ಟೆ ಬಿರಿಯಾನಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಮತ್ತು ಗ್ರ್ಯಾಂಡಾಗಿ ಆಗುತ್ತೆ.
ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿರೋದ್ರಿಂದ ಅಚ್ಚ ಖಾರ ಪುಡಿನ 1 ಸ್ಪೂನಷ್ಟು ಹಾಕಿದ್ದೀನಿ. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೇಕಾದರೆ. ಈ ಖಾರ ಪುಡಿ ಎಲ್ಲ 1-2 ನಿಮಿಷ ಘಾಟ್ ಹೋದ್ಮೇಲೆ ನೋಡಿ, ಈ ಮೊಟ್ಟೆ ಹಿಡಿದಿಟ್ಟಿದ್ದೀನಲ್ಲ, ಇದನ್ನು ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಟೂತ್ ಪಿಕ್ಕಲ್ಲಿ ಒಂದು 4-5 ಹೋಲ್ಸ್ಗಳು ಮಾಡ್ಕೊತಾ ಇದ್ದೀನಿ. ಯಾಕೆ ಫ್ರೆಂಡ್ಸ್ ಅಂದರೆ, ಖಾರ ಪುಡಿ, ಉಪ್ಪು ಮತ್ತು ಅರಿಶಿನ ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಇದು ಮೊಟ್ಟೆ ಈರುಳ್ಳಿ ಹುರಿದಿದ್ದೀವಲ್ವ ಅದ್ರೊಳಗೆ ಹಾಕ್ಬೋದು. ಇದು ಈ ಥರನೇ ಮಾಡಿ ಹಾಕ್ಬಿಟ್ಟು 1-2 ನಿಮಿಷ ಹುರಿದ್ರೂ ಅದಕ್ಕೂ ಉಪ್ಪು ಖಾರ ಇಡುತ್ತೆ ಮೊಟ್ಟೆಗೆ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಟೂತ್ ಪಿಕ್ಕಲ್ಲಿ ಈ ಥರ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕಿ ನೋಡಿ ಇದ್ರೊಳಗೆ ಹಾಕ್ಬಿಟ್ಟು ಒಂದು 4 ನಿಮಿಷ ಫ್ರೈ ಮಾಡೋದು ಹಾಗೆಯೇ ಚೆನ್ನಾಗಿ. ಬೇಕಾದರೆ 1 ಸ್ಪೂನು ಮನೆ ತುಪ್ಪನೂ ಹಾಕ್ಬೋದು. ಸ್ವಲ್ಪ ಎಣ್ಣೆನ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಿರಿಯಾನಿ ಅಂದರೆ ನಮಗೆ ಬಾಯಲ್ಲಿ ನೀರು ಬರುತ್ತಲ್ವ. ಮಕ್ಳಿಗೂ ಬಿರಿಯಾನಿ ಮಾಡ್ತಾಯಿದ್ದೀವಿ ಅಮ್ಮ ಅಂದರೆ ಕಾಯ್ತಾ ಇರ್ತಾರೆ ಪಾಪ. ಕುಕ್ಕರ್ ಯಾವಾಗ ತಣ್ಣಗಾಗುತ್ತೋ, ನಮ್ಮಮ್ಮ ಯಾವಾಗ ಬಿರಿಯಾನಿ ಕೊಡ್ತಾರೋ ಅಂತ ಫ್ರೆಂಡ್ಸ್. ನೋಡಿ ಆಯ್ತಲ್ವ. ಇದೇನು ನೋಡಿ, ಈಗಿನೇನು ಕುದೀತು ಇದು. ನೀರು 2 ಲೋಟ ನೀರು ಹಾಕಿದ್ದೀನಿ. ಈ ಅಕ್ಕಿ ನೀರು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಅಕ್ಕಿ ರಾಜ್ಮುಡಿ ಅಕ್ಕಿ. ಇದಕ್ಕೆ ಬಾಸುಮತಿ ಅಕ್ಕಿ ಹಾಕ್ಬೋದು, BT ರೈಸು ಹಾಕ್ಬೋದು. ನಾನು ಇವತ್ತು ರಾಜ್ಮುಡಿ ಅಕ್ಕಿನೇ ಹಾಕಿ ಮಾಡ್ತೀನಿ ಮನೇಲಿ. ಎಲ್ರಿಗೂ ಅದು ಒಳ್ಳೆಯದು ಅಂದ್ಬಿಟ್ಟು ಯಾವಾಗ್ಲೂ ಈ ಅಕ್ಕಿ ಚೆನ್ನಾಗಿ ಹೆಚ್ಚುತ್ತೆ ಅಂದರೆ ಅನ್ನ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗೂ ಇರುತ್ತೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪಕ್ಕಿ ಅಂತಾರಲ್ಲ ಆ ಥರ ಆಗುತ್ತೆ. ಅದಕ್ಕೆ ನಾನು ರಾಜ್ಮುಡಿ ಅಕ್ಕಿನೇ ಹಾಕೊಳ್ಳೋದು. ನಮ್ಮ ಊರ ಕಡೆ ಎಲ್ಲ ಸಿಗುತ್ತೆ ಅಂತ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ನಾನು. ಇನ್ನೇನು ಕುದೀತು ಫ್ರೆಂಡ್ಸ್, ಇನ್ನೇನು ಆಗಕ್ಕೆ ಬಂತು ನೋಡಿ. ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಕುಕ್ಕರ್ ಮುಚ್ಚೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ರೆಸಿಪ್ಸ್ನೆಲ್ಲನೂ ನೋಡ್ತಾ ಇದ್ದೀರಾ, ಚೆನ್ನಾಗಿ ಕಾಮೆಂಟ್ ಮಾಡ್ತಾಯಿದ್ದೀರಾ. ನೋಡಿ, ಕಸೂತಿ ಮೆಂತ್ಯ ಹಾಕಿದ್ದೀನಿ. ಅದು 1-2 ನಿಮಿಷ ಆದಮೇಲೆ ಫ್ರೈ ಆದಮೇಲೆ ಮಿಕ್ಸ್ ಮಾಡೋಣ. ಕಾಮೆಂಟ್ ಮಾಡ್ತಾಯಿದ್ದೀರಾ. ಇದರಿಂದ ನನಗೆ ತುಂಬ ಎಂಕರೇಜ್ ಸಿಗ್ತಾಯಿದೆ. ಇಂಥ ರೆಸಿಪಿ ಮಾಡ್ತೀನಿ ಅಂತ ನನಗೆ ಕಾಮೆಂಟಲ್ಲಿ ನೀವೆಲ್ಲ ತಿಳಿಸ್ತಾ ಇದ್ದೀರಾ ಫ್ರೆಂಡ್ಸ್. ಈಗ ಕುಕ್ಕರು ಮುಚ್ಚಿದ್ದೀನಿ. ಅದು ವಿಷಲ್ ಆದಮೇಲೆ ನೋಡಿ ಈಗ ತೆಗ್ದಿದ್ದೀನಿ. ರೆಡಿ ಟು ಈಟ್. ಏನು ಮೊಟ್ಟೆ ಬಿರಿಯಾನಿ ಈಗ ಆಗಿದೆ. ಇದನ್ನ ಎಲ್ಲ ಮನೆಯಲ್ಲವರೆಲ್ಲ ಸರ್ವ್ ಮಾಡಿಕೊಂಡು ತಿನ್ನೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಬಿರಿಯಾನಿ. ಮೊಟ್ಟೆನೂ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಎಲ್ಲನೂ ಹಸಿಮೆಣಸಿನ್ಕಾಯಿ, ಮೊಟ್ಟೆ ಎಲ್ಲ ಪಲಾವ್ ಎಲ್ಲ ತುಂಬ ರೆಡಿಯಾಗಿದೆ. ಇವಾಗ ಇದು ರೆಡಿ ಫ್ರೆಂಡ್ಸ್.